ನಮಸ್ಕಾರ ವೀಕ್ಷಕರೇ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆದ್ಮೇಲೆ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಹೊಸ ಶಕ್ತಿ ಕೂಡ ಬಂದಂತಾಗಿದೆ. ಇನ್ಮೇಲೆ ಮೋದಿ ಸರ್ಕಾರದಲ್ಲಿ ಯಾವುದೇ ಹೊಸ ಕಾನೂನು ಜಾರಿ ಮಾಡಬೇಕು ಅಂದ್ರೂ ಯಾವುದೇ ಟೆನ್ಷನ್ ಇರಲ್ಲ. ಮೋದಿ ಸರ್ಕಾರದಲ್ಲಿ ಇನ್ಮುಂದೆ ಮಾಡಿದ್ದೇ ರೂಲ್ಸ್. ಅದೇನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಲೋಕಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಈಗಾಗಲೇ ಬಹುಮತ ಇದೆ. ಯಾವುದೇ ಕಾಯ್ದೆಗಳು ಜಾರಿ ಆಗ್ಬೇಕಂದ್ರೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು, ಮತ್ತೆ ಅಲ್ಲಿ ಪಾಸ್ ಆಗಬೇಕು, ಅಲ್ಲಿ ಬಹುಮತ ಬರಬೇಕು. ಲೋಕಸಭೆಯಲ್ಲಿ ಮೆಜಾರಿಟಿ ಮಾರ್ಕ್ 272 ಇರುತ್ತೆ. ಸದ್ಯ NDA ಮೈತ್ರಿಕೂಟ 293 ಸದಸ್ಯರನ್ನ ಹೊಂದಿದ್ದಾರೆ. ಸೊ ಹಂಗಾಗಿ ಅವರಿಗೆ ಲೋಕಸಭೆಯಲ್ಲಿ ಏನೋ ಮೆಜಾರಿಟಿ ಇದೆ. ಆದರೆ ಇಷ್ಟು ದಿನ ರಾಜ್ಯಸಭೆಯಲ್ಲಿ ಮೆಜಾರಿಟಿನೇ ಇರಲಿಲ್ಲ. ನಿನ್ನೆ ರಾಜ್ಯಸಭೆಯ 12 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲೂ 11 ಮಂದಿ NDA ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ರಾಜ್ಯಸಭೆಯ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 245 ಇರುತ್ತೆ. ಅದರಲ್ಲಿ ಈಗ 8 ಸದಸ್ಯ ಸ್ಥಾನ ಖಾಲಿ ಇದೆ. ಹೀಗಾಗಿ ರಾಜ್ಯಸಭಾ ಸದಸ್ಯರ ಸಂಖ್ಯೆ 237ಕ್ಕೆ ಕುಸಿದಿದೆ. ಅಂದರೆ ಬಹುಮತಕ್ಕೆ ಅಲ್ಲಿ ಬೇಕಾಗಿರೋ ಒಂದು ಸಂಖ್ಯೆ 119. ಅಂದರೆ ರಾಜ್ಯಸಭೆಯಲ್ಲಿ ಒಂದು ಮ್ಯಾಜಿಕ್ ನಂಬರ್ ಅಂದರೆ 119 ಬೇಕು. BJPಯಲ್ಲಿ ಈಗ 6 ಮಂದಿ ನಾಮನಿರ್ದೇಶನಗೊಂಡ ಸದಸ್ಯರು ಸೇರಿದಂತೆ ಒಟ್ಟು 110 ಸದಸ್ಯರಷ್ಟೇ ಇದ್ರು. ನಿನ್ನೆ ಏನು ಎಲೆಕ್ಷನ್ ನಡೀತು, ಆ ಎಲೆಕ್ಷನ್ನಲ್ಲಿ ಒಟ್ಟು 11 ಮಂದಿ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಇದರಿಂದ NDA ಬಲ ಒಟ್ಟು 110 ಇದ್ದಿದ್ದು 121ಕ್ಕೆ ಬಂದಿದೆ. ಹೀಗಾಗಿ ಯಾವುದೇ ಒಂದು ಮಸೂದೆ ಮಂಡನೆ ಆದರೂ ರಾಜ್ಯಸಭೆಯಲ್ಲೂ ಆ ಬಿಲ್ಲನ್ನು ಈಸಿಯಾಗಿ ಪಾಸ್ ಮಾಡ್ಕೋಬೋದು. ಯಾಕೆಂದರೆ 119 ಮೆಜಾರಿಟಿ ಮಾರ್ಕ್ ಇದ್ದಿದ್ದು ಈಗ NDAಗೆ 121 ಇದೆ. ಹಿಂಗಾಗಿ ರಾಜ್ಯಸಭೆಯಲ್ಲೂ ಆ ಒಂದು ಬಿಲ್ಲನ್ನು ಈಸಿಯಾಗಿ ಪಾಸ್ ಮಾಡ್ಕೋಬೋದು. ಸೊ ನಾವು ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ 3ನೇ ಅವಧಿಯ ಮೋದಿ ಸರ್ಕಾರದಲ್ಲಿದ್ದ ಎಲ್ಲ ಅಡೆತಡೆ ನಿವಾರಣೆ ಆದಂತಾಯಿತು. ಕೇಂದ್ರ ಸರ್ಕಾರ ಏನೆಲ್ಲ ಕಾಯ್ದೆಗಳನ್ನು ಹೊಸದಾಗಿ ಜಾರಿ ತರಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲವನ್ನ ಸುಲಭವಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಕೋಬಹುದು. ಉದಾಹರಣೆಗೆ ಒಂದು ದೇಶ ಒಂದು ಕಾನೂನನ್ನ ಜಾರಿ ಮಾಡಬೇಕು ಅಂತಿದ್ರು, ಇದು ಕೂಡ ಅವರ ಏನಾದರೂ ಪಾಸ್ ಮಾಡ್ಕೋಬೇಕು ಅಂತಿದ್ರೆ ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಪಾಸ್ ಮಾಡ್ಕೋಬಹುದು. ಇದರ ಜೊತೆಗೆ ವಕ್ಫ್ ಬಿಲ್ ಸೇರಿದಂತೆ ಎಲ್ಲಾ ಮಹತ್ವದ ಮಸೂದೆಗಳನ್ನು ಮೋದಿ ಸರ್ಕಾರ ಉಭಯ ಸದನಗಳಲ್ಲಿ ಪಾಸ್ ಮಾಡ್ಕೋಬಹುದು. ಸೊ ಇನ್ಮೇಲೆ ಮೋದಿ ಸರ್ಕಾರ ಮಾಡಿದ್ದೇ ರೂಲ್ಸ್ ಅಂತ ಹೇಳ್ಬೋದು. ಇಂತಹ ಇನ್ನಷ್ಟು ಮಾಹಿತಿಗಳಿಗೆ ನೋಡ್ತಾ ಇರಿ ಲಯನ್ ಟಿವಿ.